ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕ ಮದುವೆ ಆಗಿಲ್ಲ ಅಂದರು. ನನ್ನ ಮತ್ತು ನನ್ನ ತಂಗಿಯ ಮದುವೆಯನ್ನು ಅವಳು ದುಡಿದ ದುಡ್ಡಿನಲ್ಲಿ ಮಾಡಿದಳು. ನಮಗಾಗಿ ಅವಳ ಬದುಕನ್ನು ತ್ಯಾಗ ಮಾಡಿದಳು ಅಂತ ಅಂದುಕೊಂಡೆ. ಆದರೆ ನಿಧಾನವಾಗಿ ತಿಳಿಯಿತು, ನನ್ನ ಗಂಡ ಸಂತೋಷನಿಂದ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಅವರಿಬ್ಬರಿಗೆ ಅಕ್ರಮ ಸಂಬಂಧ ಇದೆ. ನನಗಿಂತ ಹೆಚ್ಚಾಗಿ ಅಕ್ಕನನ್ನು ಸಂತೋಷ್ ಪ್ರೀತಿಸುತ್ತಾನೆ, ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನನ್ನ ಕನಸಿನ ಸೌಧ ಕೆಳಗೆ ಕುಸಿಯಿತು. ನನ್ನ ಬದುಕು ಸಂಪೂರ್ಣವಾಗಿ ಮುಗಿದು ಹೋಯಿತು. ನನ್ನ ಸ್ವಂತ ಅಕ್ಕ ನನಗೆ ಸವತಿಯಾದಳು. ನನ್ನ ಸಂಸಾರವನ್ನು ಹಾಳು ಮಾಡಿದಳು. ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕಥೆನ ಪೂರ್ತಿಯಾಗಿ ಕೇಳಿಸ್ಕೋಬೇಕು. ನನ್ನ ಅಪ್ಪ ಅಮ್ಮ ತೀರಾ ಅಲ್ಪ ಸಂಪಾದನೆ ಮಾಡ್ತಿದ್ರು. ಇಲ್ಲ, ಅಪ್ಪ ಮಾತ್ರ ಅಮ್ಮ ಮನೆಯಲ್ಲೇ ಇದ್ಲು. 3 ಮಕ್ಕಳಾಗಿದ್ದರಿಂದ ಮಕ್ಕಳ ಲಾಲನೆ ಪಾಲನೆ ಅವಳ ಕೆಲಸ ಆಗಿತ್ತು. ಅಪ್ಪ ತರೋ ಸಂಪಾದನೆಯಲ್ಲಿ ಊರಿಗೆ ಅಜ್ಜಿ ಕಳಿಸ್ಬೇಕು, ಅತ್ತೆ ಅಂದ್ರನ್ನ ನೋಡ್ಕೋಬೇಕು, ಇರೋ ಒಬ್ಬ ಪೋಲಿ ಚಿಕ್ಕಪ್ಪನನ್ನು ಸಂಭಾಳಿಸ್ಬೇಕು. ಈ ರೀತಿಯ ಹಲವು ಜವಾಬ್ದಾರಿಗಳು ಅಪ್ಪನಿಗೆ ಇದ್ದಿದ್ದರಿಂದ ಅಪ್ಪ ಒಂದು ಲೋಟ ಕಾಫಿ ಕೂಡ ಕುಡಿತಾ ಇರಲಿಲ್ಲ. ಹೊರಗಡೆ ಯಾವಾಗಲೂ ಮಕ್ಕಳಿಗೆ, ಮನೆಗೆ, ಊರಿಗೆ ಅಂತ ದುಡಿತಾ ಇದ್ದ. ಅವನ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟೂ ಇಲ್ಲ. ಅಮ್ಮ ಮಕ್ಕಳೇ ಸರ್ವಸ್ವ ಅಂತ ಬದುಕ್ತಾ ಇದ್ಲು. ವಾರ ಒಪ್ಪತ್ತು ಉಪವಾಸ, ನನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಗಂಡ ಚೆನ್ನಾಗಿರಲಿ ಅಂತ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ. ಅದಕ್ಕಾಗಿ ಅವ್ರಿಗೆ ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ನನ್ನ ಮನಸ್ಸಲ್ಲಿ ಚಿಗುರು ಹೊಡಿತು. ಅದಕ್ಕೆ ಏನು ಮಾಡಬೇಕು, ಓದಬೇಕು ಅಂತ ಮನಸ್ಸು ಹೇಳ್ತು. ಒಬ್ಬ ಅಕ್ಕ ಇದ್ಲು, ಅವಳು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ನನ್ನನ್ನು, ನನ್ನ ತಂಗಿಯನ್ನು. ಅವಳು ನಮಗೆ 2ನೇ ಅಮ್ಮ. ಬಡತನ ಇದ್ದರೂ ಪ್ರೀತಿನಲ್ಲಿ ಯಾವುದೇ ರೀತಿ ಬಡತನ ಇರಲಿಲ್ಲ. ನಾವು ಸುಖ ಸಂತೋಷದಲ್ಲಿ ಬದುಕ್ತಾ ಇದ್ವಿ. ಬದುಕು ಚೆನ್ನಾಗೇ ಸಾಕ್ತಿತ್ತು. ಅಕ್ಕನಿಗೆ ಒಂದು ಒಳ್ಳೆ ಸ್ಕೂಲ್ನಲ್ಲಿ ಕೆಲಸ ಸಿಕ್ತು. ಅವಳು ಹೈಸ್ಕೂಲ್ ಟೀಚರ್ ಆದಳು. ಗೌರ್ಮೆಂಟ್ ಜಾಬ್ ಆಯಿತು. ಮೊದಲ ಸಂಬಳದಲ್ಲಿ ನಮಗೆಲ್ಲ ಚಂದದ ಬಟ್ಟೆಯನ್ನು ತಂದಳು. ಇದೇ ಮೊದಲ ಬಾರಿ ಇಷ್ಟು ಚೆನ್ನಾಗಿರೋ ಬಟ್ಟೆಯನ್ನು ನೋಡಿದ್ದು. ಚೆನ್ನಾಗಿರೋ ಹೋಟೆಲ್ಗೂ ಕರ್ಕೊಂಡು ಹೋಗಿ ಊಟ ಮಾಡಿಸಿದ್ಲು. ನಾನು ತುಂಬ ಖುಷಿಯಿಂದ ಎಲ್ಲವನ್ನು ತಿಂದು ನಾನು ಕೂಡ ಅಕ್ಕನ ರೀತಿ ಕೆಲಸಕ್ಕೆ ಸೇರಬೇಕು, ಅಪ್ಪ ಅಮ್ಮನ ಮುಖದಲ್ಲಿ ಖುಷಿ ಕಾಣೋ ರೀತಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಒಳ್ಳೆ ಸಂಬಂಧಗಳು ಬರ್ತಾ ಇದ್ರೂ ಕೂಡ ಅಕ್ಕ ಮದುವೆ ಆಗ್ತಾ ಇರಲಿಲ್ಲ. ಅಪ್ಪ ಅಮ್ಮ ಮದುವೆಗೆ ಬಲವಂತ ಮಾಡಿದ್ರೆ ಇವಳು ಕೋಪ ಮಾಡಿಕೊಂಡು ಜಗಳ ಮಾಡ್ತಿದ್ಲು. ವಿಷಯ ಏನು ಅಂತ ಸರಿಯಾಗಿ ಹೇಳ್ತಾನೇ ಇರಲಿಲ್ಲ. ಆದರೆ ನನಗೆ ಗೊತ್ತು, ಅವಳು ಮದುವೆಯಾಗಿ ಹೊರಟೋದ್ರೆ ಸಂಬಳವನ್ನು ಗಂಡನ ಮನೆ ಕಡೆಯವರಿಗೆ ಕೊಡಬೇಕು, ನಮ್ಮ ಮನೆಯಲ್ಲಿ ಕಷ್ಟ ತುಂಬ ಇದೆ ಅಂತ ಮದುವೆ ಆಗೋ ನಿರ್ಧಾರದಿಂದ ಹಿಂದೆ ಸರಿದಿದ್ದಾಳೆ. ಯಾಕಂದರೆ ಅಕ್ಕನ ಜಾಗದಲ್ಲಿ ನಾನಿದ್ದಿದ್ರೂ ಕೂಡ ಅದೇ ರೀತಿ ಮಾಡ್ತಿದ್ದೆ. ಗೊತ್ತಿಲ್ಲದ ಯಾರದೋ ಮನೆ ಬೆಳಗೋ ಬದಲು ಗೊತ್ತಿರುವ ಹುಟ್ಟಿದ ಅಪ್ಪ ಅಮ್ಮನ ಮನೆಯನ್ನು ಬೆಳಗಬೇಕು ಅಂತ ಯೋಚಿಸೋರು ನಾವು. ಅಕ್ಕ ಕೆಲಸಕ್ಕೆ ಸೇರಿದ ಮೇಲೆ ನೆಂಟರೆಲ್ಲ ಹತ್ತಿರ ಆಗ್ತಿದ್ದಾರೆ. ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ನಮ್ಮನ್ನು ಸ್ವಲ್ಪ ದೂರನೇ ಇಟ್ಟಿದ್ರು. ಆದರೆ ಈಗ ಎಲ್ಲರೂ ಹತ್ತಿರ ಆಗ್ತಿದ್ದಾರೆ. ಇದು ನಮಗೆ ತಿಳಿಯುತ್ತೆ. ಒಂದಿನ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಅಕ್ಕನನ್ನು ಕೂರಿಸ್ಕೊಂಡು ಎಲ್ಲ ವಿವರಿಸಿ ಹೇಳಿದೆ. ನಾನು ಕೂಡ ಕೆಲಸಕ್ಕೆ ಹೋಗ್ತೀನಿ, ಇನ್ನು 2-3 ವರ್ಷಗಳು ಆದಮೇಲೆ ಯಾವುದಾದ್ರೂ ಒಂದು ಕೆಲಸನ ಹುಡುಕೋತೀನಿ, ಅದ್ರ ಬಗ್ಗೆ ಚಿಂತೆ ಬೇಡ, ನಿನ್ನ ಮದುವೆ ಬಗ್ಗೆ ಯೋಚಿಸು. ಅಪ್ಪ ಅಮ್ಮ ತುಂಬ ವ್ಯಥೆ ಪಡ್ತಿದ್ದಾರೆ, ನನಗೆ ಗೊತ್ತು. ನೀನು ಹೊರಟೋದ್ರೆ ನಮ್ಮ ಬದುಕು ಹೇಗೆ ಅಂತ ಯೋಚನೆ ಮಾಡ್ತಾ ಇದೆಯಾ ಅಂತ. ಆ ಯೋಚನೆ ಬೇಡ ಅಂತ ಹೇಳಿದೆ. ನೀನು ಮದುವೆ ಆಗಿ ಅಪ್ಪನಿಗೆ ಒಂದು ಚಂದದ ಮನೆ ಕಟ್ಟಿಸ್ಕೊಟ್ಟು ನಾನು ಮದುವೆ ಆಗೋದು, ಕೊನೆ ತಂಗಿ ಮದುವೆ ನಿನ್ನ ಜವಾಬ್ದಾರಿ ಅಂತ ನಗ್ತಾ ಹೇಳಿ ನನಗೆ ಮುತ್ತು ಕೊಟ್ಟು ಹೊರಗೆ ಹೊರಟೇ ಹೋದ್ಲು. ಇನ್ನು ಇಲ್ಲೇ ಇದ್ದರೆ ನಾನು ತಲೆ ತಿಂತೀನಿ ಅಂತ. ಈ ಸಿಟಿನಲ್ಲಿ ಮನೆ ಕಟ್ಟೋದು ಅಂದರೆ ಎಷ್ಟು ಕಷ್ಟ ಅಲ್ವಾ? ಇವಳು ಹೇಗೆ ಈ ರೀತಿ ಹೇಳ್ತಿದ್ದಾಳೆ? ಅಕ್ಕ ಅಂದ 2-3 ಬಾರಿ ಕರೆದ್ರು
ಕೂಡ ಅವಳು ತಿರುಗಿ ನೋಡದೆ ಹೊರಟೋದ್ಲು. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಈ ವಿಷಯನ ಹೇಳಿದೆ. ಅವರು ತಮ್ಮ ಅಸಹಾಯಕತೆ ಬಗ್ಗೆ ಸ್ವಲ್ಪ ಬೇಸರ ಮಾಡಿಕೊಂಡ್ರು. ನಾನು ಕೂಡ ಹೋದೆ. ಒಂದು ಆಫೀಸಲ್ಲಿ ಕೆಲಸಕ್ಕೆ ಸೇರಿದೆ. ಕೆಲಸ ಗೌರ್ಮೆಂಟ್ ಅಲ್ಲದೆ ಇದ್ದರೂ ಕೂಡ ಕೈ ತುಂಬ ಸಂಬಳ ಬರ್ತಿತ್ತು. ಅಕ್ಕನಿಗೆ ಹೇಳಿದೆ. ಆದರೆ ಅಕ್ಕ ಇಲ್ಲ, ಮೊದಲು ನಿನ್ನ ಮದುವೆ ಅಂತ ಹೇಳಿದ್ಲು. ಅದೇ ರೀತಿ ಹುಡುಗನ ಮನೆಯವರೂ ಬಂದರು. ನನ್ನನ್ನು ಒಪ್ಕೊಂಡ್ರು. ನನಗದು ಇಷ್ಟ ಆಗಲಿಲ್ಲ. ಆಗ ಅಕ್ಕ ಹಿಂದೆ ಮುಂದೆ ನೋಡದೆ ಮದುವೆಗೆ ಒಪ್ಪಿಗೆ ಕೊಟ್ಟಳು. ಹುಡುಗನ ಮನೆಯವರು ಅನುಕೂಲವಾಗಿದ್ದಾರೆ, ಈಗ ಮದುವೆ ಆಗಿಬಿಡು, ನೆಕ್ಸ್ಟ್ ನಾನೇ ಮದುವೆ ಆಗ್ತೀನಿ, ನಿನ್ನ ಕೆಲಸ ಪ್ರೈವೇಟ್, ನಾನು ಮದುವೆ ಆದಮೇಲೆ ಅಕಸ್ಮಾತ್ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ರೆ ಅಂತ ಹೇಳಿ ತುಂಬ ಬಲವಂತ ಮಾಡಿ ನನ್ನ ಮದುವೆಯನ್ನು ಮಾಡಿದ್ಲು. ಮದುವೆ ನೋಡಿ ಎಲ್ಲರೂ ಖುಷಿಪಟ್ಟರು. ಅಕ್ಕ ತನ್ನ ಶಕ್ತಿ ಮೀರಿ ಮದುವೆ ಮಾಡಿದ್ಲು. ನನಗೆ ಭಯ ಆಗ್ತಿತ್ತು, ಎಲ್ಲ ಅದ್ಧೂರಿಯಾಗಿ ಮಾಡಿದರೆ ಅವಳು ಮದುವೆಗೆ ಏನು ಮಾಡ್ಕೊಳ್ತಾಳೆ ಅಂತ. ಮದುವೆ ಆದ ನಂತರ ಗಂಡನ ಮನೆಗೆ ಹೋಗಬೇಕಾದ್ರೆ ನನಗೆ ಗಂಡನ ಬಗ್ಗೆ ಆಸೆ ಇಲ್ಲ. ಬದಲಿಗೆ ನನ್ನ ಪರಿವಾರದವರ ಮೇಲೆ ತುಂಬ ಆಸೆ ಜೋರಾಗಿ ಎಲ್ಲರನ್ನೂ ಹಿಡ್ಕೊಂಡು ಅಳ್ತಿದ್ದೆ. ನಾನು ಮದುವೆ ಆಗಿ ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕರ್ತವ್ಯನ ಸ್ವಲ್ಪ ಕೂಡ ನಿಭಾಯಿಸಿದೆ. ಕೇವಲ ನನ್ನ ಸುಖಕ್ಕಾಗಿ ಹೋಗ್ತಾ ಇದ್ದೀನಿ ಅನ್ನೋ ದುಃಖ ಇತ್ತು. ಆಗ ನನ್ನ ಗಂಡ ಕಿರಣ್ ನನ್ನ ಕೈನ ಹಿಡ್ಕೊಂಡು ನನಗೆ ಕಣ್ಣಲ್ಲೇ ಸಮಾಧಾನ ಮಾಡಿದ್ರು. ಮನೆಗೆ ಹೋಗಬೇಕಾದ್ರೆ ಕಾರಲ್ಲಿ ಪೂರ್ತಿಯಾಗಿ ಅಳ್ತಾನೇ ಇದ್ದೆ. ಕಿರಣ್ಗೆ ತುಂಬ ಶಾಕ್ ಆಗಿರಬೇಕು. ಈ ಹುಡುಗಿಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಯಾಕೆ ಅಂತ. ಅತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ ಬರಮಾಡ್ಕೊಂಡಿದ್ರು. ಯಾರೂ ಕೂಡ ನಾನು ಬಡವ್ರ ಮನೆಯಿಂದ ಬಂದವಳು ಅನ್ನೋ ಭಾವನೆಯನ್ನು ಸಾಸಿವೆ ಕಾಳಷ್ಟು ಕೂಡ ತೋರಿಸ್ಲಿಲ್ಲ. ನಾನು ತುಂಬ ಖುಷಿಯಿಂದ ಇದ್ದೆ. ಅಕ್ಕ ಅಪ್ಪ ಅಮ್ಮ ಎಲ್ಲರೂ ಕೂಡ ನನ್ನ ಜೊತೆ ಫೋನ್ ಮಾಡಿ ಮಾತಾಡ್ತಿದ್ರು. ಪ್ರತಿಯೊಬ್ಬರಿಗೂ ಕುತೂಹಲ, ನಮ್ಮ ಮಗಳು ಹೇಗಿದ್ದಾಳೆ ಅಂತ. ಈ ದಿನ ಕಳೆದು ಹೋಯಿತು. ಮೊದಲ ರಾತ್ರಿ ನನಗೆ ತುಂಬ ಭಯ ಆಗ್ತಿತ್ತು. ಆದರೆ ಕಿರಣ್ ನನ್ನನ್ನು ಅವ್ರ ಪಕ್ಕ ಕೂರಿಸ್ಕೊಂಡು ಸಮಾಧಾನದಿಂದ ಮಾತಾಡಿದ್ರು. ನಮ್ಮ ಮನೆ ಪರಿಸ್ಥಿತಿ ಎಲ್ರಿಗೂ ತಿಳಿದಿರೋ ವಿಷಯನೇ. ಅವ್ರು ಹೇಳಿದ್ರು, ನಿನ್ನ ಅಕ್ಕನಿಗೂ ಹುಡುಗನನ್ನು ನೋಡಿ ಮದುವೆ ಮಾಡ್ತೀನಿ, ನಿನ್ನಪ್ಪ ಅಮ್ಮನಿಗೂ ಇರೋದಕ್ಕೆ ಮನೆ ಕಟ್ಟಿಸ್ಕೊಡ್ತೀನಿ, ಯಾವುದೇ ಚಿಂತೆ ಮಾಡಬೇಡ. ಹೆಣ್ಮಕ್ಳಿಗೆ ಅಪ್ಪ ಅಮ್ಮನ ಮನೆ ಅಂದರೆ ತುಂಬ ಇಷ್ಟ ಇರುತ್ತೆ. ಅವರೆಲ್ಲ ನೆಮ್ಮದಿಯಾಗಿರುವಂತೆ ನೋಡ್ಕೋತೀನಿ. ಅವ್ರಿಗೆ ಸ್ವಲ್ಪ ಕೊಟ್ಟರೆ ನಮಗೇನೋ ಕರಗೋದಿಲ್ಲ ಅಂತ ಹೇಳಿದ್ರು. ನಾನು ಅವ್ರ ಕಾಲನ್ನು ಹಿಡ್ಕೊಂಡು ಅಳೋದಕ್ಕೆ ಶುರು ಮಾಡಿದೆ. ದೇವರು ವರ ಕೊಡ್ತಾನೆ ಅಂತ ಗೊತ್ತು, ಆದರೆ ದೇವರೇ ಬಂದು ನಿನಗಿದನ್ನೆಲ್ಲ ಕೊಡ್ತೀನಿ ಅಂದರೆ ಎಷ್ಟು ಖುಷಿಯಾಗಿರುತ್ತೆ. ಅಷ್ಟು ಖುಷಿಯಿಂದ ಅಳೋದಕ್ಕೆ ಶುರು ಮಾಡಿದೆ. ಅಂದರೆ ಆನಂದ ಬಾಷ್ಪ. ನನ್ನ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ. ಅವ್ರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ನಾನು ಕೂಡ ಸಹಕರಿಸಿದೆ. ನಮಗೆ ಕೇವಲ ಮೊದಲ ದಿನ ಮಾತ್ರ ಅಲ್ಲ, ಮೊದಲ ರಾತ್ರಿ, ಪ್ರತಿದಿನವೂ ಮೊದಲ ರಾತ್ರಿನೇ ಅವ್ರು ನನ್ನನ್ನು ಚಿಕ್ಕ ಮಗು ಥರ ನೋಡ್ಕೋತಿದ್ರು. ಆಫೀಸಿಗೆ ಹೋಗಬೇಕಾದ್ರೂ ಕೂಡ ಕರ್ಕೊಂಡು ಹೋಗ್ತಿದ್ರು. ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಅವರೇ ಮನೆಗೆ ಕರ್ಕೊಂಡು ಬರ್ತಿದ್ರು. ನನಗೆ ಸ್ವಲ್ಪ ಕಷ್ಟ ಆಗೋದಕ್ಕೂ ಬಿಡ್ತಾ ಇರಲಿಲ್ಲ. ಸಂಬಳ ಎಲ್ಲವನ್ನು ನಿನ್ನಪ್ಪನ ಮನೆಗೆ ಕೊಡು ಅಂತ ಹೇಳ್ತಿದ್ರು. ಅಷ್ಟೊಂದು ಒಳ್ಳೆಯವರು. ಈ ಮಧ್ಯೆ ಅಪ್ಪ ಅಮ್ಮನಿಗೆ ಮನೇನೂ ಕಟ್ಟಿಸ್ಕೊಟ್ರು. ಅಕ್ಕನಿಗೂ ಕೂಡ ಗಂಡನ್ನು ನೋಡ್ತಿದ್ದಾರೆ. ಸಣ್ಣ ಪುಟ್ಟ ಕೆಲಸದಲ್ಲಿರೋರು, ಬೇಡ ನಿಮ್ಮ ಅಕ್ಕ ಚೆನ್ನಾಗಿ ಓದಿದ್ದಾರೆ, ತುಂಬ ಒಳ್ಳೆಯವರು, ನೋಡೋದಕ್ಕೂ ಕೂಡ ಲಕ್ಷಣವಾಗಿದ್ದಾರೆ, ಒಳ್ಳೆ ಹುಡುಗನ್ನೇ ಹುಡ್ಕೋಣ ಅಂತ ತುಂಬ ಕಷ್ಟಪಡ್ತಿದ್ರು. ಹಗಲು ರಾತ್ರಿ ಯಾರಾದರೂ ಹೆಂಡತಿ ಅಕ್ಕನಿಗೆ ಮದುವೆ ಮಾಡಿಸೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾರಾ ಅಂತ ಅವರನ್ನು ನೋಡಿ ನನಗನ್ನಿಸ್ತಿತ್ತು. ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾರೆ, ಆ ಪ್ರೀತಿನ ನನ್ನ ಮನೆಯವರ ಮೇಲೆ ತೋರಿಸ್ತಿದ್ದಾರೆ ಅಂತ ಅನಿಸಿ ಮನಸ್ಸು ರೋಮಾಂಚನವಾಗ್ತಿತ್ತು. ಆದರೆ ಒಂದೇ ಒಂದು ಶಾಕ್ ಎಲ್ರಿಗೂ ಕಾದಿತ್ತು. ಅಕ್ಕನ ಜಾತಕ ತುಂಬ ಕೆಟ್ಟದಾಗಿದೆ. ಇನ್ನೂ 2 ವರ್ಷ
ಮದುವೆ ಆಗದೇ ಇದ್ದರೆ ಸರಿ, ಮದುವೆ ಆದರೆ ಹುಡುಗ ಸತ್ತು ಹೋಗ್ತಾನೆ. ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಯಿತು. ಅದಕ್ಕೆ ಪ್ರತಿ ಬಾರಿಯೂ ಹುಡುಗನ ಮನೆಯವ್ರಿಗೆ ಜಾತಕ ಕಳಿಸ್ದಾಗಲೂ ಕೂಡ ಆ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇರಲಿಲ್ಲ. ಏನಾದರೂ ಒಂದು ನೆಪ ಹೇಳಿ ಜಾರ್ಕೋತಿದ್ರು. ಈಗ ಎಲ್ಲ ಅರ್ಥ ಆಗ್ತಾ ಇದೆ. ಅದಕ್ಕೆ ಅಮ್ಮ ಹೇಳಿದ್ಲು, 2 ವರ್ಷ ಮದುವೆ ಬೇಡ ಮಗಳೇ, ಈಗ 28 ವರ್ಷ. ಈಗಿನ ಕಾಲದಲ್ಲಿ ಹುಡುಗಿರು 30 ವರ್ಷಕ್ಕೂ ಮದುವೆ ಆಗ್ತಾರೆ, ಪರವಾಗಿಲ್ಲ. ಯಾವುದೇ ಶಾಂತಿ ಹೋಮಗಳನ್ನು ಮಾಡಿಸಿದ್ರೂ ಕೂಡ ಫಲ ಕೊಡೋದಿಲ್ವಂತೆ. ನನ್ನ ಗಂಡನಿಗೆ ಪ್ರತಿ ಸಲ ನಾನು ಹೇಳ್ತಾ ಇದ್ದದ್ದು ಒಂದೇ ಮಾತು, ಅಕ್ಕನಿಗೆ ನಿಮ್ಮ ರೀತಿಯೇ ಹುಡುಗನನ್ನು ನೋಡಬೇಕು ಅಂತ. ಅಕ್ಕ ತುಂಬ ಒಳ್ಳೆಯವಳು, ತುಂಬ ಸೈಲೆಂಟ್, ಮನಸ್ಸಿನ ವಿಷಯಗಳನ್ನು ಶೇರ್ ಮಾಡಿ ಹೇಳೋದಿಲ್ಲ. ಜೋರಿರೋ ಮನೆಯವರು ಬೇಡ, ಯಾಕಂದರೆ ಅಂತ ಅಳೋದಕ್ಕೆ ಶುರು ಮಾಡ್ತಿದ್ದೆ. ನನ್ನ ಗಂಡ ಸಮಾಧಾನ ಮಾಡ್ತಿದ್ರು. ಈ ಮಧ್ಯೆ ಮದುವೆಯಾಗಿ 2 ವರ್ಷ ಆಗಿದ್ರು. ಮಕ್ಕಳಿಲ್ಲ ನಮಗೆ, ಮಕ್ಕಳು ಬೇಕು ಅಂತ ಅತ್ತೆ ಮಾವ ಒಂದೇ ಸಮನೆ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗಲೂ ನೀನು ನಿನ್ನ ಅಪ್ಪನ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀಯ ತಾಯಿ? ನಾವು ಕೂಡ ನಿನಗೆ ಅಪ್ಪ ಅಮ್ಮ ಅಲ್ವಾ? ನಮಗೆ ವಯಸ್ಸಾಯಿತು. ನಮ್ಮ ಮದುವೆಯಾದ 10 ವರ್ಷಕ್ಕೆ ನಿನ್ನ ಗಂಡ ಹುಟ್ಟಿದ್ದು. ನಮಗೆ ಆರೋಗ್ಯದ ಸಮಸ್ಯೆ ಇದ್ದಿದ್ದರಿಂದ ಒಂದೇ ಮಗು ಆಗಿದ್ದು. ಆದರೆ ನಿಮಗೆ ಕೊನೆ ಪಕ್ಷ ಇಬ್ಬರಾದ್ರೂ ಮಕ್ಕಳಿರಲಿ, ದಯವಿಟ್ಟು ನಮ್ಮನ್ನು ಆದಷ್ಟು ಬೇಗ ಅಜ್ಜಿ ತಾತನ ಮಾಡು. ನಿನ್ನ ಗಂಡನ ಜೊತೆ ಹೇಳಿದ್ರೆ ಅವನು ಹೇಳ್ತಾನೆ, ನೀವೇ ಆಗಿನ ಕಾಲದಲ್ಲಿ 10 ವರ್ಷದ ನಂತರ ಮಕ್ಕಳನ್ನು ಮಾಡ್ಕೊಂಡಿದ್ದೀರ, ಈಗ ಇಷ್ಟು ಬೇಗ ಮಕ್ಕಳನ್ನು ನಾವು ಮಾಡಿಕೊಂಡ್ರೆ ಹೇಗೆ? ನಾವು ಕೂಡ ಫಾರಿನ್ ಟ್ರಿಪ್ ಹೋಗಬೇಕು. ಈ ರೀತಿ 10 ಹಲವು ಆಲೋಚನೆಗಳನ್ನು ನನ್ನ ತಲೆಯಲ್ಲಿ ಇಟ್ಟ ಅಂತ ತುಂಬ ಬೇಸರದಿಂದ ಅತ್ತೆ ಹೇಳಿದ್ರು. ನಾನು ಅತ್ತೆ ಕೈನ ಹಿಡ್ಕೊಂಡು ಹೇಳಿದೆ, ನೀವು ನನಗೆ ಅಪ್ಪ ಅಮ್ಮನ್ನ ಯಾವತ್ತೂ ಕೂಡ ನಾನು ನಿಮಗೆ ಮಗಳೇ, ಮೋಸ ಮಾಡೋದಿಲ್ಲ ಅಂತ ಕೂಡ ಈ ಮನೆಯಲ್ಲಿ ನಂಗೆ ಸೊಸೆ ಅನ್ನೋ ಭಾವನೆನೇ ಬಂದಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ ಅಂತ ಹೇಳಿದ ಮೇಲೆ ಅತ್ತೆ ಮುಖದ ಮೇಲೆ ಸ್ವಲ್ಪ ನಗು ಕಾಣಿಸ್ತು. ನನ್ನ ಗಂಡನ ಬಗ್ಗೆ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವರು ಕೂಡ ಖುಷಿಯಿಂದ ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ನನ್ನ ತುಟಿಗಳಿಗೆ ಪ್ರೀತಿಯಿಂದ ಮುತ್ತನ್ನು ಕೊಟ್ಟರು. ಮಗು ಅಂದರೆ ನನಗೆ ತುಂಬ ಇಷ್ಟ. ಎಲ್ಲ ಮಕ್ಕಳು ನಿನ್ನ ರೀತಿಯೇ ಮುದ್ದಾಗಿ ಹುಟ್ಟಲಿ, ನನ್ನಂತೆ ಬೇಡ, ನಾನು ಕಪ್ಪಾಗಿದ್ದೀನಿ ಅಲ್ವಾ ಅಂತ ಹೇಳಿದ್ರು. ಇಬ್ಬರು ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ವಿ. ಪ್ರತಿ ತಿಂಗಳು ದುಃಖ ಆಗ್ತಿತ್ತು. ಈ ತಿಂಗಳು ಕೂಡ ಆಗಿಲ್ಲ ಅಂತ. ಆಗ ಅತ್ತೆ ಹೇಳಿದ್ರು, ಡಾಕ್ಟರ್ ಬಳಿ ಹೋಗಿ ಪರೀಕ್ಷೆ ಮಾಡಿಸಿ ಅಂತ. ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ, ಯಾವುದೇ ಸಮಸ್ಯೆನೂ ಇಲ್ಲ, ಸ್ವಲ್ಪ ಸ್ವಲ್ಪ ಆರಾಮಾಗಿರಿ, ಸ್ಟ್ರೆಸ್ ತಗೊಳ್ಬೇಡಿ, ಇನ್ನೂ ವಯಸ್ಸು ಚಿಕ್ಕದು ಅಂತ ಹೇಳಿದ್ರು. ಆದರೂ ಕೂಡ ಯಾವುದೇ ಪ್ರತಿಫಲನೂ ಸಿಕ್ಕಲಿಲ್ಲ. ನಾವಿಬ್ಬರು ಮಕ್ಕಳು ಬೇಕು ಅಂತ ಪ್ರಯತ್ನಿಸೋದಕ್ಕೆ ಶುರು ಮಾಡಿ ಹೆಚ್ಚು ಕಡಿಮೆ 1 ವರ್ಷ ಆಯಿತು. ಆದರೂ ಹೀಗೆ ಅಂತ ಬೇಸರ ಆಗ್ತಿತ್ತು. ಇತ್ತೀಚೆಗೆ ನನ್ನ ಕಣ್ಣೀರು ಜಾಸ್ತಿ ಆಯಿತು. ಮಾತಿಗೂ ಅಳ್ತಿದ್ದೆ. ಅಕಸ್ಮಾತ್ ನನಗೆ ಮಕ್ಕಳಾಗದೇ ಇದ್ದರೆ ಅಂತ ಭಯ ಆಗ್ತಿತ್ತು. ದಿನಗಳು ಕಳೆದಂತೆ ಅತ್ತೆ ಮಾವ ನನ್ನ ಕಡೆ ಗಮನ ಕೊಡೋದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ ನಂಗೆ ಅನ್ನಿಸ್ತಿತ್ತು. ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ನನ್ನ ಗಂಡ ಇರ್ತಾ ಇರಲಿಲ್ಲ. ಹಿಂದೆ ಮುಂದೆ ಸುತ್ತಾಡ್ತಿದ್ರು. ನಾನು ಅವ್ರಿಗೆ ಪ್ರತಿ ಬಾರಿ ಹೇಳ್ತಿದ್ದೆ, ನನಗೆ ಮಕ್ಕಳಾಗಿಲ್ಲ ಅಂದರೆ ನೀವು ಇನ್ನೊಬ್ಬರನ್ನ ಮದುವೆ ಆಗ್ತೀರಾ ಅಂತ. ಆ ಮಾತಿಗೆ ತುಂಬ ಸಲ ಅವರು ನನ್ನ ಜೊತೆ ಕೋಪ ಮಾಡ್ಕೊಂಡಿದ್ದಾರೆ. ಒಮ್ಮೊಮ್ಮೆ ಅನಿಸುತ್ತೆ, ಇವ್ರಿಗೆ ಮಕ್ಕಳನ್ನು ಹೆತ್ಕೊಡೋ ಯಾವುದಾದ್ರೂ ಹುಡುಗಿ ಜೊತೆ ಮದುವೆ ಮಾಡಿಬಿಡೋಣ ಅಂತ. ಆ ನಂತರ ನನ್ನ ದಡ್ಡತನಕ್ಕೆ ಯೋಚಿಸಿ ನಾನೇ ತಲೆ ಮೇಲೆ ಹೊಡ್ಕೋತೀನಿ. ನನ್ನ ಗಂಡ ಇದ್ದಾಗ ಡಾಕ್ಟರ್ ಬಳಿ ಮುಕ್ತವಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ನನ್ನ ರಿಪೋರ್ಟ್ಗಳನ್ನು ತಗೊಂಡು ನನ್ನ ಗಂಡ ಆಫೀಸ್ಗೆ ಹೋದ ನಂತರ ಹಾಸ್ಪಿಟಲ್ ಬಳಿ ಹೋದೆ. ಅಲ್ಲೋದಾಗ ನನಗೊಂದು ಸರ್ಪ್ರೈಸ್ ಕಾದಿತ್ತು. ನನ್ನ ಗಂಡನ ಕಾರ್ ಹಾಸ್ಪಿಟಲಲ್ಲಿ ಇತ್ತು. ಇವ್ರು ಯಾಕೆ ಬಂದಿದ್ದಾರೆ? ನನ್ನ ರೀತಿ ಇವ್ರಿಗೂ ಕೂಡ ಒಬ್ಬರೇ ಮಾತಾಡಬೇಕು ಡಾಕ್ಟರ್ ಬಳಿ ಅಂತ ಅನಿಸಿರಬಹುದು.
ಅಂತ ಡಾಕ್ಟರ್ ಚೇಂಬರ್ ಬಳಿ ಬಂದೆ. ಒಳಗೆ ಹೋಗಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಗಂಡನ ಧ್ವನಿ ತುಂಬ ಚೆನ್ನಾಗಿ ಕೇಳಿಸ್ತಿದೆ. ಅವ್ರು ಹೇಳ್ತಿದ್ದಾರೆ, ಈ ವಿಷಯ ನನ್ನ ಹೆಂಡತಿಗೆ ಯಾವತ್ತೂ ಕೂಡ ಗೊತ್ತಾಗಬಾರ್ದು ಮೇಡಮ್. ಪ್ಲೀಸ್, ಮಗು ಮತ್ತು ಅಮ್ಮ ಇಬ್ಬರು ಹೇಗಿದ್ದಾರೆ, ತಾಯಿ ಆರೋಗ್ಯ ಸರಿ ಇದೆಯಾ ಅಂತ ಕೇಳಿದ್ರು. ಇವಳು ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ರೆ ಕೂಡ ಮಾಡೋದಿಲ್ಲ, ತುಂಬ ಯೋಚನೆ ಮಾಡ್ತಿರ್ತಾರೆ. ಇವ್ರಿಗೆ ಸ್ವಲ್ಪ ಹೇಳಿ, ನನ್ನ ಮಗು ಇವಳು ಹೊಟ್ಟೆನಲ್ಲಿದೆ ಪ್ಲೀಸ್ ಡಾಕ್ಟರ್ ಅಂತ ಪದೇ ಪದೇ ಕೇಳ್ತಿದ್ದಾರೆ ಡಾಕ್ಟರ್ ಬಳಿ. ಆಗ ನನಗೆ ಭಯ ಆಗಿ ಅಲ್ಲೇ ಇದ್ದ ಕಿಟಕಿನಲ್ಲಿ ನೋಡಿದೆ. ಅಲ್ಲಿದ್ದ ದೃಶ್ಯನ ನೋಡಿ ನಾನು ಬೆಚ್ಚಿ ಬಿದ್ದೆ. ನನ್ನ ಕಣ್ಣನ್ನು ನಾನೇ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ದೇವರು ತಪ್ಪು ಮಾಡ್ತಾನೆ ಅಂದರೆ ನಂಬೋದೇನೋ, ಆದರೆ ನನ್ನ ಅಕ್ಕ ತಪ್ಪು ಮಾಡ್ತಾಳೆ ಅಂದರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗಂಡನ ಪಕ್ಕ ನನ್ನ ಅಕ್ಕ ಕೂತ್ಕೊಂಡಿದ್ದಾಳೆ. ನನ್ನ ಗಂಡ ಅವಳ ಕೈಯನ್ನು ಬಹಳ ಪ್ರೀತಿಯಿಂದ ಹಿಡ್ಕೊಂಡಿದ್ದಾನೆ. ಅವಳು ತುಂಬ ಗರ್ಭಿಣಿ, ಇಷ್ಟರಲ್ಲೇ ಡೆಲಿವರಿ ಆಗೋ ರೀತಿ ಇದೆ. ಅವ್ರ ಮಾತಿನ ಮುಖಾಂತರ ನನಗೆ ತಿಳಿತು, ನನ್ನ ಗಂಡನ ಮಗುನ ನನ್ನ ಅಕ್ಕ ಹೊಟ್ಟೆನಲ್ಲಿ ಇಟ್ಕೊಂಡಿದ್ದಾಳೆ ಅನ್ನೋ ಅಷ್ಟು ಸತ್ಯ. ನನ್ನ ಕನಸಿನ ಸೌಧ್ಯ ಸಂಪೂರ್ಣವಾಗಿ ಕುಸಿದು ಹೋಯಿತು. ಬದುಕೋದು ಸಾಕು ಅಂತ ಅನ್ನಿಸ್ತು. ನನ್ನ ಪ್ರಾಣ ಆಗಿದ್ದ ನನ್ನ ಗಂಡ, ನನ್ನ ಗುರು ಆಗಿದ್ದ ತಾಯಿ ಆಗಿದ್ದ ನನ್ನ ಅಕ್ಕ ನನ್ನ ಸಂಸಾರನ ಹಾಳು ಮಾಡಿ ಅವ್ರ ಬದುಕನ್ನು ಕಟ್ಕೋತಿದ್ದಾರೆ. ನಿನ್ನ ಅಕ್ಕನ ಮದುವೆ ಆಗ್ತೀನಿ ಅಂತ ಹೇಳಿದಿದ್ರೆ ನಾನೇ ಒಪ್ಕೊಂಡು ಅಕ್ಕನ ಜೊತೆ ಮದುವೆ ಮಾಡಿಸ್ತಿದ್ದೆ. ಕದ್ದು ಮುಚ್ಚಿ ಈ ರೀತಿ ಮಾಡಿಕೊಳ್ಳೋ ಅವಶ್ಯಕತೆ ಏನಿತ್ತು? ಆಗನಿಸ್ತು ನಾನೇ ಈ ಬದುಕನ್ನು ಅಂತ್ಯ ಮಾಡ್ಕೊಂಡು ಬಿಡೋಣ. ಅವರಿಬ್ಬರ ಮಧ್ಯೆ ನಾನು ಹೊರಗೆ ಬಂದು ನರ್ಸ್ ಬಳಿ ಕೇಳಿದೆ, ಅವರಿಬ್ಬರು ವಿಷಯನ. ಆಗ ನಿಮಗೆ ಗೊತ್ತಿಲ್ವಾ, ಅವನಿಗೆ ಹೆಂಡತಿ ಇದ್ದಾಳಂತೆ, ಹೆಂಡತಿಗೆ ಮಕ್ಕಳಾಗ್ತಾ ಇಲ್ವಂತೆ. ಆದರೆ ಆ ಮನುಷ್ಯನಿಗೆ ಹೆಂಡತಿ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕಾಗಿ ಹೆಂಗಸಿಂದ ಮಗುನ ಪಡ್ಕೋತಿದ್ದಾನೆ ಸೆರಗೊಸಿ ಮುಖಾಂತರ. ಆ ಹೆಂಗಸ್ಗೂ ಪಾಪ ಮದುವೆ ಆಗಿಲ್ವಂತೆ. ಇನ್ನು ಮುಂದೆ ಅವಳನ್ನು ಯಾರು ಮದುವೆ ಆಗ್ತಾರೋ? ಈಗಿನ ಕಾಲದಲ್ಲೂ ದುಡ್ಡಿಗಾಗಿ ಈ ರೀತಿ ಮಾಡ್ತಾರೆ. ದುಡ್ಡಿದ್ರೆ ಸಾಕು, ಯಾರಿಗಾದರೂ ಸರಿ ಮಗುನ ಎತ್ಕೊಟ್ಬಿಡ್ತಾರೆ. ಆ ಮನುಷ್ಯ ಮಗುನ ತಗೊಂಡು ಹೊರಟೋಗ್ತಾನೆ. ಇವಳು ಹೇಗೆ ಬದುಕ್ತಾಳೆ? ಇವಳ ಜೀವನ ಏನು ಅಂತ ನರ್ಸ್ ಹೇಳಿದಾಗ ಶಾಕ್ ಆಯಿತು. ಆ ಮಾತಿಂದ ತುಂಬ ಗೊಂದಲನೂ ಆಯಿತು. ಒಳಗೆ ನನ್ನ ಗಂಡ ತುಂಬ ಪ್ರೀತಿಯಿಂದ ಅವಳ ಕೈನ ಹಿಡ್ಕೊಂಡಿದ್ದ. ಅದು ಸುಳ್ಳ? ಅವಳು ಪ್ರೆಗ್ನೆಂಟ್ ಆಗಿರೋದು ಸುಳ್ಳ? ಅಥವಾ ಈ ಹೆಂಗಸು ಹೇಳಿದ್ದು ಸುಳ್ಳ? ಇದು ಏನು ಅರ್ಥನೇ ಆಗ್ತಿಲ್ಲ. ಈಗ ವಿಧಿ ಇಲ್ಲದೆ ಅವರಿಬ್ರಿಗಾಗಿ ಕಾದೆ. ಇಬ್ಬರು ಹೊರಗೆ ಬಂದರು. ನನ್ನನ್ನು ನೋಡಿ ಅಕ್ಕ ಬೆವ್ತು ಹೋದ್ಲು. ನನ್ನ ಗಂಡನ ಮುಖ ಹೆಚ್ಚಾಯಿತು. ಇಬ್ಬರನ್ನು ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೆ. ನಂತರ ಕಾರಿನ ಡೋರನ್ನು ಲಾಕ್ ಮಾಡಿ, ಏನು ವಿಷಯ ನಡೀತಿದೆ ನನ್ನ ಬಳಿ ಹೇಳಿ, ಯಾವುದೇ ವಿಷಯ ಇದ್ದರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಯಾಕಂದರೆ ನೀವಿಬ್ಬರು ಅಂದರೆ ನನಗಿಷ್ಟ. ನೀವಿಬ್ಬರು ಮದುವೆ ಆಗಿ ಸುಖವಾಗಿ ಇರ್ತೀವಿ ಅಂದರೂ ಓಕೆ, ನಾನು ಡೈವೋರ್ಸ್ ಕೊಡ್ತೀನಿ. ಆಗ ಅಕ್ಕ ಮತ್ತು ನನ್ನ ಗಂಡ ಆಶ್ಚರ್ಯವಾಗಿ, ಡೈವೋರ್ಸ್ ಯಾಕೆ ಪೆದ್ದಿ, ಇದು ನಿನ್ನ ಮಗುನೇ, ನಿನಗೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದರು. ನಿನ್ನ ಮತ್ತು ನಿನ್ನ ಗಂಡನ ಅಂಶನ ನಾನು ಹೊತ್ತಿರೋದು. ಈ ವಿಷಯ ನಿನಗೆ ಗೊತ್ತಿಲ್ಲ. ನನ್ನ ಅಂಡಾಣುನ ಹೇಗೆ ತಗೊಂಡ್ರಿ? ಡಾಕ್ಟರ್ ಸಹಾಯದಿಂದ. ನಿನಗೆ ಮೊದಲೇ ಹೇಳಿದಿದ್ರೆ ನೀನು ಒಪ್ಪೋದಿಲ್ಲ. ನಿಮ್ಮತ್ತೆ ನಿನ್ನ ಗಂಡಂಗೆ ಬೇರೆ ಮದುವೆ ಮಾಡ್ತಾಳೆ. ನಿನಗಾಗಿ ಇಷ್ಟು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೇ ನನಗೆ ಅಂತ ಅಕ್ಕನನ್ನು ನಾನು ಗಟ್ಟಿಯಾಗಿ ತಪ್ಕೊಂಡೆ. ನನ್ನ ಗಂಡ ರಿಪೋರ್ಟ್ಸ್ ಎಲ್ಲನೂ ತೋರಿಸ್ದ. ಸತ್ಯ, ನಮ್ಮಿಬ್ಬರು ಮಗುನ ಅಕ್ಕ ತನ್ನ ಹೊಟ್ಟೆಲಿ ಹೊತ್ತಿದ್ದಾಳೆ. ದೇವತೆ ಅವಳು ನನ್ನ ಪಾಲಿಗೆ. ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿ ನನ್ನ ಗಂಡ ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡಿಸಿದ್ರು. ಡಾಕ್ಟರ್ ಕೂಡ ಹೇಳಿದ್ರು, ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಈ ಪ್ರಾಸೆಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ. ನಿಮ್ಮ ಅಕ್ಕ ನನ್ನ ಕಾಲನ್ನ ಹಿಡ್ಕೊಂಡ್ರು. ನನ್ನ ತಂಗಿ ಸಂಸಾರದ ವಿಷಯ, ಅವಳನ್ನು ಕಾಪಾಡಿ, ಚಿಕ್ಕವಳು, ಅವಳಿಗೇನೂ ಗೊತ್ತಾಗೋದಿಲ್ಲ ಅಂತ ನಿಮ್ಮ ಗಂಡ ಕೂಡ ಪದೇ ಪದೇ ರಿಕ್ವೆಸ್ಟ್ ಮಾಡಿದ್ರು. ಆದರೆ ಕೊನೆಗೆ ನಿಮಗೆ ಒಳ್ಳೆಯದಾಗುತ್ತೆ ಅದಕ್ಕಾಗಿ ಮಾಡಿದ್ದು. ಈ ಜನ್ಮದಲ್ಲಿ
ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಗರ್ಭದಲ್ಲಿ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡೆ. ಹೊರಗೆ ಬಂದೆ. ಅಕ್ಕನನ್ನು ನನ್ನ ಗಂಡನ ಗೆಸ್ಟ್ ಹೌಸ್ಗೆ ಕರ್ಕೊಂಡು ಹೋದ್ವಿ. ಪ್ರಪಂಚದ ದೃಷ್ಟಿಯಿಂದ ಅಕ್ಕನನ್ನು ಕಾಪಾಡಬೇಕಾಗಿತ್ತು. ಸ್ವಲ್ಪ ದಿನಗಳಲ್ಲೇ ನಮಗೆ ಅವಳಿ ಜವಳಿ ಮಕ್ಕಳಾದವು. ಇಬ್ಬರು ಗಂಡು ಮಕ್ಕಳಾದರೂ ಖುಷಿ ಹೇಳುತ್ತೀರದ್ದು. ನಂತರ ಅತ್ತೆ ಮಾವ ಅವರನ್ನು ಕರೆದು ನಡೆದ ವಿಷಯನ ಪ್ರತಿಯೊಬ್ಬರಿಗೂ ಹೇಳಿದ್ವಿ. ಮೊದಲು ಸ್ವಲ್ಪ ಬೇಸರ ಮಾಡಿಕೊಂಡ್ರು, ನಂತರ ಖುಷಿಪಟ್ಟರು. ಮಗು ನಿಮ್ಮದೇ ತಾನೇ, ನೀನು ಅಕ್ಕನ ಗರ್ಭ, ಪರವಾಗಿಲ್ಲ, ನಮಗೆ ಮಕ್ಕಳು ಬೇಕು, ನಮ್ಮ ಮಗಂದು ಅಷ್ಟೇ, ತಾಯಿ ಯಾರಾದರೂ ಪರವಾಗಿಲ್ಲ ಅಂತ ಅತ್ತೆ ಹೇಳಿದಾಗ ಸ್ವಲ್ಪ ಬೇಸರ ಆಯಿತು. ನಂತರ ಅದು ಸತ್ಯನೇ ಅಲ್ವಾ ಅಂತ ಕೂಡ ಅನ್ನಿಸ್ತು. ಅಪ್ಪ ನಮ್ಮ ಮನೆಗೂ ಕೂಡ ಈ ವಿಷಯದ ಬಗ್ಗೆ ಭಯದಿಂದಲೇ ಹೇಳಿದ್ವಿ. ಆದರೆ ಅವರು ಯಾವುದೇ ಪ್ರತಿಕ್ರಿಯೆನೂ ಮಾಡದೆ ನಮಗೊಂದು ಮಾತು ಹೇಳಬೇಕು ಅಲ್ವಾ, ಪಕ್ಕದೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೋದವಳು ಈ ಕೆಲಸ ಮಾಡ್ಕೊಂಡು ಬಂದಿದ್ಯಾ, ಈಗ ಅಕ್ಕನ ಜೀವನ ಏನು ಮಾಡಬೇಕು ಅನ್ನೋದು ಯಕ್ಷ ಪ್ರಶ್ನೆ. ಯಾಕಂದರೆ 2 ಮಕ್ಕಳನ್ನು ಸೆರಗುಸಿಯಿಂದ ಎತ್ಕೊಟ್ರು ಜನರು ಇದನ್ನು ಬೇರೆ ರೀತಿಯೇ ಅಂದ್ಕೋತಾರೆ ಅನ್ನೋ ಭಯ ಇತ್ತು. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿದ್ದ ಪ್ರಕಾಶ್ ಬಂದ. ಅವನೀಗ ಮಿಲ್ಟ್ರಿನಲ್ಲಿದ್ದಾನೆ. 2 ವರ್ಷದಿಂದ ಅಕ್ಕನನ್ನು ನೋಡೋದಕ್ಕೆ ಬಂದ. ನಂಗೆ ಭಯ ಆಯಿತು, ಅಕ್ಕ ಇಲ್ಲೇ ಇರೋದು ಇವನಿಗೆ ಹೇಗೆ ತಿಳಿತು ಅಂತ. ಸಡನ್ನಾಗಿ ಇನ್ನೂ ಭಯ ಆಯಿತು. ಆಗ ಅಕ್ಕ ಒಳಗಿನಿಂದ ಬಂದಳು. ಓ ಪ್ರಕಾಶ್ ಬಾ ಅಂತ ಮನೆಯೊಳಗಡೆ ಕರ್ಕೊಂಡು ಹೋದ್ಲು, ಕೈ ಹಿಡ್ಕೊಂಡು. ನಾನು ಆಶ್ಚರ್ಯಚಕಿತಳಾಗಿ ಅವಳು ಹಿಂದೆನೇ ಹೋದೆ. ಅಕ್ಕ, ನೀನೇನು ಪ್ರಕಾಶ್ಗೆ ಹೇಳಿರೋದು ಇಲ್ಲಿರೋ ವಿಷಯನ ಅಂತ ಕೇಳಿದೆ. ಹೌದು, ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ, ಚಿಕ್ಕವರಾದ ದಿನದಿಂದನೂ ಅಥವಾ ನಮಗೆ ಬುದ್ಧಿ ಬಂದ ದಿನದಿಂದನೂ. ಒಬ್ಬರನ್ನು ಬಿಟ್ಟು ಒಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮನೆಯಲ್ಲಿ ನಾವು ಬಡವರು ಅಂತ ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಿತ್ತು. ನಂತರ ನನಗೆ ಕೆಲಸ ಸಿಕ್ಕಿದ ಮೇಲೆ ಅವನಿಗೆ ಕೆಲಸ ಇಲ್ಲ ಅಂತ ನಮ್ಮ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ ಅಂತ ತಿಳಿದು ಮಿಲ್ಟ್ರಿಗೆ ಸೇರಿ ಈಗ ಕೈ ತುಂಬ ಸಂಬಳ ಸಂಪಾದಿಸ್ತಿದ್ದಾನೆ. ನಾನು ಅಪ್ಪ ಅಮ್ಮನ ಮನೆಯಲ್ಲಿ ಇರೋದು, ವರ್ಷಕ್ಕೆ 2 ಬಾರಿ ಬಂದು ಹೋಗ್ತಾನೆ ಅಂತ ಖುಷಿಯಿಂದ ಹೇಳಿದ್ಲು. ಅದ್ರ ಜೊತೆಗೆ ನನ್ನ ಸೆರಗುಸಿ ವಿಚಾರ ಅವನಿಗೆ ಸಂಪೂರ್ಣವಾಗಿ ಗೊತ್ತು. ಅವನು ಒಪ್ಪಿಗೆ ಕೊಟ್ಟ ಮೇಲೇ ನಾನು ನಿನ್ನ ಗಂಡಂಗೆ ಹೇಳಿದ್ದು ಸೆರಗುಸಿ ವಿಷಯದ ಬಗ್ಗೆ. ನಮ್ಮಿಬ್ಬರ ಸಂಬಂಧದಲ್ಲಿ ಯಾವುದೇ ರೀತಿ ಬಿರುಕು ಇಲ್ಲ. ಈ ವಿಷಯದಿಂದ ಮುಂದಿನ ವಾರ ನಾವಿಬ್ಬರು ಮದುವೆ ಆಗ್ತಾಯಿದ್ವಿ, ನಮ್ಮ ಮನೆ ದೇವರ ದೇವಸ್ಥಾನದಲ್ಲಿ. ನೀನು ನಿಮ್ಮ ಮನೆಯವರು ಬನ್ನಿ ಅಂತ ಅಕ್ಕ ಖುಷಿಯಿಂದ ಹೇಳಿದ್ಲು. ಹೇಗಿದ್ದರೂ ಈಗ ನಿನ್ನ ಮಕ್ಕಳಿಗೆ 5 ತಿಂಗಳು ಆಗಿದೆ, ಎಲ್ಲವನ್ನ ನೀನು ನೋಡ್ಕೋತೀಯ ಅಲ್ವಾ ಅಂತ ಹೇಳಿದ್ಲು. ನನ್ನ ಅಕ್ಕ ಹೌದು ಅಂತ ಹೇಳಿದೆ. ತುಂಬ ಖುಷಿಯಾಯಿತು. ಮನಸ್ಸಲ್ಲಿ ಚಿಟ್ಟೆ ಬಿಟ್ಟಷ್ಟು ನನ್ನ ಅಕ್ಕನ ಜೀವನ ನನಗಿಂತ ಚೆನ್ನಾಗಿರುತ್ತೆ ಅಂತ ಗೊತ್ತು. ಪ್ರಕಾಶ್ ಚಿಕ್ಕಂದಿನಿಂದ ತುಂಬ ಒಳ್ಳೆ ಹುಡುಗ. ಅವನ ಅಕ್ಕನ ತುಂಬ ಪ್ರೀತಿಯಿಂದ ನೋಡ್ಕೋತಾನೆ. ಈ ವಿಷಯನ ಮನೆಯಲ್ಲಿ ಎಲ್ಲರ ಜೊತೆಗೂ ಹೇಳಿದೆ. ಎಲ್ಲರೂ ಖುಷಿಪಟ್ಟರು, ಪ್ರಕಾಶ್ನನ್ನು ತುಂಬ ಒಪ್ಪಿಕೊಂಡ್ರು. ಕತೆ ಇಲ್ಲಿ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.